ನಮಸ್ಕಾರ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಕೋವಿಡ್ ಪರಿಸ್ಥಿತಿ ಪರಾಮರ್ಶೆ. ಸ್ಥಳೀಯ ಮಟ್ಟದಲ್ಲಿ ಕಂಟೈನ್ಮೆಂಟ್ ಕಾರ್ಯತಂತ್ರ ರೂಪಿಸಲು ಸೂಚನೆ. ₹843 ಕೋಟಿ ವೆಚ್ಚದಲ್ಲಿ 2 ಕೋಟಿ ಕೋವಿಡ್ ಲಸಿಕೆ ಖರೀದಿ. ಆಮ್ಲಜನಕ ಬಳಕೆ, ಉತ್ಪಾದನೆ ಕುರಿತು ಶೀಘ್ರ ಪ್ರತ್ಯೇಕ ನೀತಿ. ಡಾ ಸಿಎನ್ ಅಶ್ವತ್ಥನಾರಾಯಣ. ತೌಕ್ತೆ ಚಂಡಮಾರುತ. ಕರ್ನಾಟಕ ಸೇರಿ ಕರಾವಳಿ ರಾಜ್ಯಗಳಲ್ಲಿ ಭಾರೀ ಮಳೆ. ಪರಿಸ್ಥಿತಿ ನಿಭಾಯಿಸಲು ಎನ್ಡಿಆರ್ಎಫ್ ತಂಡಗಳ ನಿಯೋಜನೆ. ಹಾಗೂ ಕೊರೋನಾ ಸೋಂಕಿತರ ಚಿಕಿತ್ಸೆಗೆ 2DG ಔಷಧ ಮುಂದಿನ ವಾರ ಬಿಡುಗಡೆ. ಅಧಿಕ ಪ್ರಮಾಣದ ಉತ್ಪಾದನೆಗೆ ಸೂಕ್ತ ಕ್ರಮ. ಡಿಆರ್ಡಿಒ. ವಾರ್ತೆಗಳ ವಿವರ. ದೇಶದಲ್ಲಿನ ಕೋವಿಡ್ ಪರಿಸ್ಥಿತಿ ಹಾಗೂ ಸಭೆಯಲ್ಲಿ ಸಂಪುಟ ಕಾರ್ಯದರ್ಶಿ, ಪ್ರಧಾನಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿ, ಗೃಹ ಸಚಿವಾಲಯ, ಆರೋಗ್ಯ ಸಚಿವಾಲಯ, ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ, ಜೈವಿಕ ತಂತ್ರಜ್ಞಾನ ಇಲಾಖೆ ಹಾಗೂ ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವಾಲಯದ ಕಾರ್ಯದರ್ಶಿಗಳು ಪಾಲ್ಗೊಂಡಿದ್ದರು. ದೇಶದಲ್ಲಿ ಪರೀಕ್ಷೆಗಳ ಸಂಖ್ಯೆ ಗಣನೀಯ ಏರಿಕೆಯಾಗಿದ್ದು, ಸದ್ಯ ವಾರಕ್ಕೆ ಸರಾಸರಿ 1,30,00,000 ಪರೀಕ್ಷೆಗಳನ್ನು ನಡೆಸಲಾಗುತ್ತಿದೆ. ಚೇತರಿಕೆ ಪ್ರಮಾಣ ಗಣನೀಯ ಏರಿಕೆಯಾಗುತ್ತಿದೆ. ಕೇಂದ್ರ, ರಾಜ್ಯ ಸರ್ಕಾರಗಳು ಮತ್ತು ಆರೋಗ್ಯ ಕಾರ್ಯಕರ್ತರ ಪ್ರಯತ್ನಗಳ ಫಲವಾಗಿ 4 ಲಕ್ಷಕ್ಕೂ ಅಧಿಕವಿದ್ದ ದೈನಂದಿನ ಕೋವಿಡ್ ಪ್ರಕರಣಗಳ ಸಂಖ್ಯೆ ಇಳಿಮುಖವಾಗುತ್ತಿದೆ ಎಂದು ಸಭೆಯಲ್ಲಿ ಪ್ರಧಾನಿಯವರಿಗೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಪರೀಕ್ಷಾ ಪಾಸಿಟಿವಿಟಿ ಪ್ರಮಾಣ ಹೆಚ್ಚಾಗಿರುವ ಜಿಲ್ಲೆಗಳಲ್ಲಿ ರಾಜ್ಯ ಸರ್ಕಾರಗಳು ಸ್ಥಳೀಯ ಮಟ್ಟದಲ್ಲಿ ಕಂಟೈನ್ಮೆಂಟ್ ಕಾರ್ಯತಂತ್ರಗಳನ್ನು ಅಳವಡಿಸಿಕೊಳ್ಳಬೇಕು. ಅಧಿಕ ಪಾಸಿಟಿವಿಟಿ ಇರುವ ಪ್ರದೇಶಗಳಲ್ಲಿ ಆರ್ಟಿಪಿಸಿಆರ್ ಮತ್ತು ರ್ಯಾಪಿಡ್ ಪರೀಕ್ಷೆಗಳನ್ನು ಅಧಿಕಗೊಳಿಸಬೇಕು ಎಂದು ಪ್ರಧಾನಿ ಸೂಚಿಸಿದ್ದಾರೆ. ಕೋವಿಡ್ ಪ್ರಕರಣಗಳ ಸಂಖ್ಯೆಯನ್ನು ವರದಿ ಮಾಡುವಲ್ಲಿ ರಾಜ್ಯಗಳು ಪಾರದರ್ಶಕತೆ ಅನುಸರಿಸಬೇಕು ಎಂದು ಕರೆ ನೀಡಿರುವ ಪ್ರಧಾನಿ, ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ರಕ್ಷಣೆ ಸಂಪನ್ಮೂಲಗಳನ್ನು ಹೆಚ್ಚಿಸಬೇಕು. ಮನೆ ಮನೆಗೆ ಹೋಗಿ ಕೋವಿಡ್ ಪರೀಕ್ಷೆಗಳನ್ನು ನಡೆಸಬೇಕು. ಅಗತ್ಯ ಪರಿಕರಗಳನ್ನು ಒದಗಿಸಿ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರನ್ನು ಸಬಲೀಕರಣಗೊಳಿಸಬೇಕು. ಗೃಹ ಸಂಪರ್ಕದಲ್ಲಿರುವವರಿಗೆ ಮತ್ತು ಗ್ರಾಮೀಣ ಭಾಗದಲ್ಲಿ ಚಿಕಿತ್ಸೆಗೆ ಮಾರ್ಗಸೂಚಿಗಳು ಸರಳ ಭಾಷೆಯಲ್ಲಿ ಲಭ್ಯವಾಗುವಂತಾಗಬೇಕು ಎಂದು ಹೇಳಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿಂದು ಕೋವಿಡ್ ಕಾರ್ಯಪಡೆಯ ಮಹತ್ವದ ಸಭೆ ನಡೆಯಿತು. ಸಚಿವರಾದ ಡಾ ಕೆ ಸುಧಾಕರ್, ಸುರೇಶ್ ಕುಮಾರ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ಸೇರಿದಂತೆ ಉನ್ನತಾಧಿಕಾರಿಗಳು ಪಾಲ್ಗೊಂಡಿದ್ದರು. ನಂತರ ಡಾ ಸಿಎನ್ ಅಶ್ವತ್ಥನಾರಾಯಣ್ ಕೋವಿಡ್ ಸೋಂಕಿತರಿಗೆ ಅಗತ್ಯವಿರುವ ಲಸಿಕೆ ನೀಡಲು 2 ಕೋಟಿ ಲಸಿಕೆ ಖರೀದಿಗೆ ಟೆಂಡರ್ ಕರೆಯಲು ಕಾರ್ಯಪಡೆ ಅನುಮೋದನೆ ನೀಡಿದೆ. ಲಸಿಕೆ ಖರೀದಿಗೆ ಅಂದಾಜು ₹843 ಕೋಟಿ ವೆಚ್ಚ ತಗುಲಲಿದೆ. 5 ಲಕ್ಷ ರೆಮಿಡಿಸಿವಿಯರ್ ಚುಚ್ಚುಮದ್ದು ಖರೀದಿಗೂ ಟೆಂಡರ್ ಕರೆಯಲು ನಿರ್ಧರಿಸಿದ್ದು, ಇದಕ್ಕಾಗಿ ₹75 ಕೋಟಿ ಮೀಸಲಿಡಲಾಗುವುದು ಎಂದರು. ಆಮ್ಲಜನಕ ಉತ್ಪಾದನೆ, ಬಳಕೆ ಮತ್ತು ಆಕ್ಸಿಜನ್ ಜನರೇಟರ್ಗೆ ಸಂಬಂಧಿಸಿದಂತೆ 3-4 ದಿನಗಳಲ್ಲಿ ಪ್ರತ್ಯೇಕ ನೀತಿಯೊಂದನ್ನು ರೂಪಿಸಲಾಗುವುದು. ಮನೆಗಳಲ್ಲಿ ಪ್ರತ್ಯೇಕ ವಾಸ ಕೈಗೊಂಡಿರುವ ಸೋಂಕಿತರಿಗೆ ಸೂಕ್ತ ಚಿಕಿತ್ಸೆ ಒದಗಿಸಲು 30 ಲಕ್ಷ ಮೆಡಿಕಲ್ ಕಿಟ್ ಖರೀದಿಸಲು ತೀರ್ಮಾನಿಸಲಾಗಿದೆ ಎಂದರು. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ನಂದಿನಿ ಲೇಔಟ್ ಭಾಗದಲ್ಲಿ ಬಿಬಿಎಂಪಿಯಿಂದ ನಿರ್ಮಿಸಿರುವ ಕೋವಿಡ್ ಆರೈಕೆ ಕೇಂದ್ರಕ್ಕೆ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದಗೌಡ ಚಾಲನೆ ನೀಡಿದರು. ಸಚಿವ ಕೆ ಗೋಪಾಲಯ್ಯ ಮತ್ತಿತರರು ಉಪಸ್ಥಿತರಿದ್ದರು. ಇವತ್ತಿನ ಈ ಸಂದರ್ಭದಲ್ಲಿ ಬಳಿಕ ಡಿವಿ ಸದಾನಂದಗೌಡ, ಕೋವಿಡ್ ಸೋಂಕಿನಿಂದ ಗುಣಮುಖರಾದ ನಂತರ ಕಂಡುಬರುವ ಶಿಲೀಂಧ್ರ ಸೋಂಕು ನಿಯಂತ್ರಣಕ್ಕೆ ಅಗತ್ಯವಿರುವ ಔಷಧಿ ಪೂರೈಕೆಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಲಾಗಿದೆ. ಔಷಧ ಉತ್ಪಾದನಾ ಕಂಪನಿಗಳು ಮತ್ತು ಪೂರೈಕೆದಾರರೊಂದಿಗೆ ನಿತ್ಯ ಸಭೆಗಳನ್ನು ನಡೆಸುತ್ತಿದ್ದು, ಔಷಧಿಗೆ ಸಂಬಂಧಿಸಿದಂತೆ ಕೇಂದ್ರದ 10 ಇಲಾಖೆಗಳು ಎಲ್ಲ ರೀತಿಯಲ್ಲೂ ಕಾರ್ಯೋನ್ಮುಖವಾಗಿವೆ ಎಂದು ಹೇಳಿದರು. ಲಾಕ್ಡೌನ್ನಿಂದ ಸೋಂಕು ನಿಯಂತ್ರಣ ಸಾಧ್ಯ ಎಂಬುದಕ್ಕೆ ಮುಂಬೈ, ದೆಹಲಿ ಮತ್ತು ಬೆಂಗಳೂರು ನಗರಗಳೇ ಉದಾಹರಣೆಯಾಗಿವೆ. ಸೋಂಕಿನ ಸರಪಳಿಯನ್ನು ಕಡಿತಗೊಳಿಸುವುದು ಇಂದಿನ ಅಗತ್ಯವಾಗಿದ್ದು, ಸೋಂಕು ನಿಯಂತ್ರಣಕ್ಕೆ ಮುನ್ನೆಚ್ಚರಿಕೆ ಅತ್ಯಂತ ಮಹತ್ವದ್ದಾಗಿದೆ.
ಬೆಂಗಳೂರು ನಗರದಾದ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಸೋಂಕಿತರ ಚಿಕಿತ್ಸೆ ಮತ್ತು ಆರೈಕೆಗೆ ಸಾಕಷ್ಟು ಆಸ್ಪತ್ರೆ ಮತ್ತು ಕೇಂದ್ರಗಳನ್ನು ತೆರೆಯಲಾಗಿದೆ. ಸರ್ಕಾರದೊಂದಿಗೆ ಸಮಾಜ ಕೂಡ ಈ ಹೋರಾಟಕ್ಕೆ ಕೈಜೋಡಿಸಬೇಕು ಎಂದರು. ಮತ್ತು ಡ್ರಗ್ ಕಂಟ್ರೋಲರ್ ಆಫ್ ಇಂಡಿಯಾ, ಅದರ ಜೊತೆ ICMR ಮತ್ತು ನಮ್ಮ ನೀತಿ ಆಯೋಗದ ಎಲ್ಲ ಅಧಿಕಾರಿಗಳ ಜೊತೆ ನಾನು ನಿರಂತರವಾಗಿ ಸಂಪರ್ಕವನ್ನು ಇಟ್ಟುಕೊಂಡು ಮಾಡುವುದರ ಜೊತೆ ನನ್ನ ರಾಜ್ಯದ ಮತ್ತು ನನ್ನ ಕ್ಷೇತ್ರದ ಸಮಗ್ರ ಕೆಲಸಗಳನ್ನು ನಾವು ಶಕ್ತಿ ಮೀರಿ ಮಾಡ್ತಾ ಇದ್ದೇವೆ. ಈಗಾಗಲೇ ಆ ಚೈನ್ ಬ್ರೇಕ್ ಡೌನ್ ಮಾಡಿದರೆ ಮಾತ್ರ ಆಗುತ್ತೆ ಅಂತ ಹೇಳೋದಕ್ಕೆ ನಮ್ಮ ಮುಂಬೈ, ಡೆಲ್ಲಿ, ಬ್ಯಾಂಗ್ಳೂರು ನಗರವೇ ಒಂದು ಉದಾಹರಣೆ ಎಲ್ಲ ಹೋಗ್ತಾರೆ. ಈಗ ಸಾಕಷ್ಟು ಆಗಿದೆ. ಆದ ಕಾರಣ ಒಂದು ಹಂತದವರೆಗೆ ಎಷ್ಟೇ ಕಷ್ಟ ಆದರೂ ಕೂಡ ನಾವು ಇದನ್ನು ಆ ಚೈನನ್ನು ಬ್ರೇಕ್ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಜೊತೆಯಲ್ಲಿ ಈ ರೀತಿ ಅದಕ್ಕೆ ಬೇಕಾದಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಇವತ್ತು ಕೋವಿಡ್ ಕೇರ್ ಸೆಂಟರ್ಗಳು ಎಲ್ಲ ಕಡೆ ಈ ರೀತಿ ಬರ್ತಾ ಇರುವಂಥದ್ದು ನಮಗೆ ತುಂಬ ಸಂತೋಷ ಆಗ್ತಾ ಇರುವಂಥದ್ದು. ರಾಜ್ಯದಲ್ಲಿ ಹೆಚ್ಚುತ್ತಿರುವ ಕೋವಿಡ್ ಪ್ರಕರಣ ನಿಯಂತ್ರಣಕ್ಕೆ ಖಾಸಗಿಯವರ ಸಹಕಾರ ಅತ್ಯಗತ್ಯ ಎಂದು ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಶಿರಸಿಯಲ್ಲಿಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಕೋವಿಡ್ ನಿಯಂತ್ರಣಕ್ಕೆ ಸಹಕರಿಸುವುದಾಗಿ ಖಾಸಗಿ ಆಸ್ಪತ್ರೆ ವೈದ್ಯರು ತಿಳಿಸಿದ್ದಾರೆ. ಆದರೆ ಕೆಲ ವಿಷಯಗಳಿಂದ ಸರ್ಕಾರ ಹಾಗೂ ಖಾಸಗಿಯವರ ನಡುವೆ ಉಂಟಾಗಿರುವ ಭಿನ್ನಾಭಿಪ್ರಾಯದಿಂದ ಸೋಂಕಿತರ ಮೇಲೆ ಪರಿಣಾಮ ಬೀರುತ್ತಿದೆ. ಈ ವೈಮನಸ್ಸಿನಿಂದ ಜನರ ಮೇಲೆ ಪರಿಣಾಮ ಬೀರಿ ಸೋಂಕು ಹೆಚ್ಚದಂತೆ ಎಚ್ಚರ ವಹಿಸಬೇಕೆಂದು ತಿಳಿಸಿದರು. ವ್ಯವಸ್ಥೆಯಲ್ಲಿ ಸಮಸ್ಯೆಯಾಗದಂತೆ ಕ್ರಮ ವಹಿಸಲು ಖಾಸಗಿಯವರು ಸೂಕ್ತ ಸಹಕಾರ ನೀಡದಿದ್ದಲ್ಲಿ ಹಾಗೂ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿದರೆ ಅಂತಹವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದರು. ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಕೋವಿಡ್ ಸೋಂಕಿನ ಪ್ರಕರಣಗಳು ಹೆಚ್ಚುತ್ತಿದ್ದು, ಗ್ರಾಮೀಣ ಭಾಗದ ಜನರು ಎಲ್ಲ ನಿಯಮಗಳನ್ನು ಪಾಲಿಸಬೇಕು. ರೋಗ ಲಕ್ಷಣ ಕಂಡುಬಂದಲ್ಲಿ ತಕ್ಷಣ ಚಿಕಿತ್ಸೆ ಪಡೆದು ಎಚ್ಚರ ವಹಿಸಬೇಕು. ಆಶಾ ಕಾರ್ಯಕರ್ತೆಯರ ಮಾತುಗಳನ್ನು ನಿರ್ಲಕ್ಷಿಸಬಾರದು. ಪ್ರತಿಯೊಬ್ಬರೂ ಜವಾಬ್ದಾರಿಯಿಂದ ನಿಯಮ ಪಾಲಿಸಬೇಕು ಎಂದು ಹೇಳಿದರು. ನಿಯಮಾವಳಿಗಳು ಬಹಳ ಸ್ಪಷ್ಟ ಇದೆ. ಹಾಗಾಗಿ ಅದನ್ನು ಅವರು ಪಾಲಿಸಿಕೊಂಡು ಅಂತಿಮವಾಗಿ ಸರ್ಕಾರದ ಮತ್ತು ಖಾಸಗಿಯವರ ಮಧ್ಯದ ಸಮಸ್ಯೆಯಿಂದಾಗಿ ರೋಗಿಗಳಿಗೆ ತೊಂದರೆ ಆಗುವಂಥ ದುಸ್ಥಿತಿ ಬರಬಾರದು. ಹಾಗಾಗಿ ವ್ಯವಸ್ಥೆಗಳ ದೃಷ್ಟಿಯಿಂದ ಯಾವುದೇ ರೀತಿ ಕೊರತೆಗಳಾಗದೇ ಇರುವಂತೆ ನೋಡಿಕೊಂಡಿದೆ. ಕೋವಿಡ್ನಿಂದ ಬಾಧಿತವಾಗಿರುವ ಭಾರತಕ್ಕೆ ಅಂತಾರಾಷ್ಟ್ರೀಯ ನೆರವು ಮುಂದುವರೆದಿದೆ. ಈವರೆಗೆ 10,000 ವೆಂಟಿಲೇಟರ್ಗಳು, 12,000 ಆಕ್ಸಿಜನ್ ಕಾನ್ಸಂಟ್ರೇಟ್ಗಳು, 4 ಲಕ್ಷಕ್ಕೂ ಅಧಿಕ ರೆಮಿಡಿಸಿವಿಯರ್ ಔಷಧಿಗಳನ್ನು ವಿವಿಧ ದೇಶಗಳು ಭಾರತಕ್ಕೆ ಪೂರೈಸಿವೆ. ಇಂದು ಕಜಕಸ್ತಾನದಿಂದ 105 ವೆಂಟಿಲೇಟರ್ಗಳು, ಮುಖಗವಸುಗಳ ಸೇರಿದಂತೆ ವೈದ್ಯಕೀಯ ನೆರವನ್ನು ಹೊತ್ತ ವಿಮಾನ ದೆಹಲಿಗೆ ಬಂದಿಳಿಯಿತು. ಬ್ರಿಟನ್ನಿಂದ ಇಂದು ಸುಮಾರು 29,000 ರೆಮಿಡಿಸಿವಿಯರ್ ವಯಲ್ಗಳು ಭಾರತಕ್ಕೆ ತಲುಪಿವೆ. Another aircraft carrying 29. ತೌಕ್ತೆ ಚಂಡಮಾರುತ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇಂದು ಪೂರ್ವ ಸಿದ್ಧತೆಗಳ ಪರಿಶೀಲನಾ ಸಭೆ ನಡೆಸಲಿದ್ದಾರೆ. ಸಭೆಯಲ್ಲಿ ಕೇಂದ್ರ ಸರ್ಕಾರದ ಹಿರಿಯ ಅಧಿಕಾರಿಗಳು, ಎನ್ಡಿಆರ್ಎಫ್ ಮತ್ತು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ. ಲಕ್ಷದ್ವೀಪ, ಆಗ್ನೇಯ ಮತ್ತು ಮಧ್ಯ ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತವಾಗಿ ಕೇಂದ್ರೀಕೃತವಾಗಿರುವ ತೌಕ್ತೆ ಚಂಡಮಾರುತ ಮುಂದಿನ 24 ತಾಸಿನಲ್ಲಿ ತೀವ್ರ ಚಂಡಮಾರುತವಾಗಿ ಮಾರ್ಪಡಲಿದೆ. ಇದರ ಪರಿಣಾಮ ಪಶ್ಚಿಮ ಕರಾವಳಿಯ ಅನೇಕ ಭಾಗಗಳಲ್ಲಿ ಭಾರೀ ಮಳೆಯಾಗಲಿದೆ. ಕೇರಳ, ಮಹಾರಾಷ್ಟ್ರ, ಕರ್ನಾಟಕ, ಗುಜರಾತ್ ಮತ್ತು ಗೋವಾ ಕರಾವಳಿಯಲ್ಲಿ ಭಾರೀ ಮಳೆಯಾಗಲಿರುವ ಹಿನ್ನೆಲೆಯಲ್ಲಿ ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ತೌಕ್ತೆ ಚಂಡಮಾರುತವು ವಾಯುವ್ಯಾಭಿಮುಖವಾಗಿ ಸಾಗುತ್ತಿದ್ದು, ಈ ತಿಂಗಳ 18ರಂದು ಗುಜರಾತ್ ಅಪ್ಪಳಿಸುವ ಸಾಧ್ಯತೆ ಇದೆ. ಇಂದು ಲಕ್ಷದ್ವೀಪ ಮತ್ತು ಕೇರಳದಲ್ಲಿ ಮಳೆಯಾಗುತ್ತಿದ್ದು, ನಾಳೆಯೂ ಭಾರೀ ಮಳೆಯಾಗುವ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ. ಚಂಡಮಾರುತದಿಂದ ಕೇರಳ ಮತ್ತು ತಮಿಳುನಾಡಿನಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗುವ ಸಾಧ್ಯತೆ ಇದೆ. ಕೇರಳದ ವಿವಿಧ ಭಾಗಗಳಲ್ಲಿ ಭಾರೀ ಮಳೆಯಾಗುತ್ತಿದೆ. ವಿವಿಧ ಜಿಲ್ಲೆಗಳಲ್ಲಿ ರೆಡ್ ಮತ್ತು ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಕೇರಳ ಕರಾವಳಿಯ ಎಲ್ಲ ಮೀನುಗಾರಿಕೆ ಚಟುವಟಿಕೆಗಳನ್ನು ಸರ್ಕಾರ ನಿಷೇಧಿಸಿದೆ. ರಾಜ್ಯದ 9 ಜಿಲ್ಲೆಗಳಲ್ಲಿ ಸಹ ಬಲವಾದ ಗಾಳಿ ಬೀಸಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಅನೇಕ ಜನರನ್ನು ಸ್ಥಳಾಂತರಿಸಲಾಗಿದೆ. ಈ ಮಧ್ಯೆ ಚೆನ್ನೈ, ತಿರುವನಂತಪುರಂ, ಕೊಚ್ಚಿ, ಬೆಂಗಳೂರು ಹಾಗೂ ಮುಂಬೈ ವಿಮಾನ ನಿಲ್ದಾಣಗಳಿಂದ ಹೊರಡುವ ಮತ್ತು ಆಗಮಿಸುವ ವಿಮಾನಗಳ ಸಂಚಾರದಲ್ಲಿ ಸೋಮವಾರದವರೆಗೆ ವ್ಯತ್ಯಯವಾಗುವ ಸಾಧ್ಯತೆ ಇದೆ. ರಕ್ಷಣಾ ಹಾಗೂ ಪರಿಹಾರ ಕಾರ್ಯಗಳಿಗೆ ಎನ್ಡಿಆರ್ಎಫ್ ಸನ್ನದ್ಧವಾಗಿದ್ದು, ಈಗಾಗಲೇ ಹಲವು ತಂಡಗಳನ್ನು 5 ರಾಜ್ಯಗಳಿಗೆ ಕಳುಹಿಸಿದೆ. ಎನ್ಡಿಆರ್ಎಫ್ ಕಮಾಂಡೆಂಟ್ ಅನುಪಮ್ ಶ್ರೀವತ್ಸವ, ಮಹಾರಾಷ್ಟ್ರದಿಂದ ಸದ್ಯ ಚಂಡಮಾರುತ 250 ಕಿಲೋಮೀಟರ್ ದೂರದಲ್ಲಿದ್ದು, ಇಂದು ರಾತ್ರಿ ಇಲ್ಲವೇ ನಾಳೆ ಮಹಾರಾಷ್ಟ್ರ ಕರಾವಳಿಗೆ ಬೀಸುವ ಸಾಧ್ಯತೆ ಇದೆ. ಮುಂಬೈಗೆ 3, ಗೋವಾಗೆ 1 ಹಾಗೂ ಪುಣೆಗೆ 14 ಎನ್ಡಿಆರ್ಎಫ್ ತಂಡಗಳನ್ನು ನಿಯೋಜಿಸಲಾಗಿದೆ ಎಂದು ತಿಳಿಸಿದ್ದಾರೆ.
जिसमें कि तेज हवाएं चल सकती हैं और बारिश हो सकती है, कहीं पर ज़्यादा कहीं पर कम। लेकिन इससे निपटने के लिए राज्य सरकार और एनडीआरएफ दोनों ही अपने स्तर पर पूरी तरह से तैनात हैं और किसी भी ज़रूरत पर हम तुरंत तैनात हैं। ತಾಕ್ತೆ ಚಂಡಮಾರುತ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲೆಯ ಬೈಂದೂರು ಉಪ್ಪುಂದ ಮೆಡಿಕಲ್ ಕಡಲ ತೀರದ ಪ್ರದೇಶಗಳಿಗೆ ಭಾರೀ ಅಲೆಗಳು ಅಪ್ಪಳಿಸಿದ್ದು ಕಡಲಂಚಿನ ಪ್ರದೇಶಗಳಲ್ಲಿ ತೀವ್ರವಾದ ಕಡಲ್ಕೊರೆತ ಉಂಟಾಗಿದೆ. ಈ ಕಡಲ ಕೊರೆತದಿಂದ 10 ಅಡಿಗಳಷ್ಟು ಆಳಕ್ಕೆ ಭೂಕುಸಿತ ಉಂಟಾಗಿದ್ದು 50ಕ್ಕೂ ಹೆಚ್ಚು ತೆಂಗಿನ ಮರ, ಮೀನುಗಾರಿಕಾ ದೋಣಿಗಳ ಶೆಡ್ ಹಾಗೂ ದಡದಲ್ಲಿ ನಿರ್ಮಿಸಲಾಗಿದ್ದ ಮೀನುಗಾರರ ಹಲವು ಮನೆಗಳು ಕೊರೆತದಿಂದ ಕೊಚ್ಚಿ ಹೋಗಿದ್ದು ಅಲ್ಲಿನ ಜನರಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಸುದ್ದಿ ತಿಳಿದ ತಹಸೀಲ್ದಾರ್ ಶೋಭಾಲಕ್ಷ್ಮಿ ಪರಿಶೀಲಿಸಿದ್ದಾರೆ. ಉಪ್ಪುಂದ ಮೆಡಿಕಲ್ ಡಿಡಿ ನ್ಯೂಸ್ನೊಂದಿಗೆ ಶೋಭಾಲಕ್ಷ್ಮಿ. ಮೀನುಗಾರಿಕೆ ಹಾಗೂ ಬಂದರು ಇಲಾಖೆಗೆ ಮಾಹಿತಿ ನೀಡಿದ್ದು ಸೂಕ್ತ ಕ್ರಮಕ್ಕೆ ಸೂಚಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಚಂಡಮಾರುತ ಅಪ್ಪಳಿಸುವ ಸಾಧ್ಯತೆ ಇದ್ದು ಮೀನುಗಾರರಿಗೆ ಹಾಗೂ ಕಡಲ ದಡದ ವಾಸಿಗಳಿಗೆ ಎಚ್ಚರಿಕೆ ವಹಿಸಲು ಮಾಹಿತಿ ನೀಡಲಾಗಿದೆ ಎಂದರು. ಅವರಿಗೆ ಕಾಂಟ್ಯಾಕ್ಟ್ ಮಾಡಿದೀವಿ. ಅವರು ಬಂದು ಈಗ ಅವರು ಎಡಬಲಿ ಕೂಡ ಬಂದಿದ್ದಾರೆ. ಈಗ ಅದ್ರ ಕಲ್ಲು ಹಾಕಿ ಏನಾದ್ರೂ ಸದ್ಯಕ್ಕೆ ಯಾವುದೇ ರೀತಿ ಹಾನಿ ಆಗದವ್ರು ಇರೋ ಥರ ತಕ್ಷಣಕ್ಕೆ ಅವರು ಒಂದು ಕಲ್ಲು ಹಾಕಿ ಅದನ್ನ ತಕ್ಷಣ ನಿಲ್ಲಿಸಬೇಕು ಅಂತೇಳಿ ಪ್ಲಾನ್ ಮಾಡ್ತಾ ಇದ್ದಾರೆ. ಅದಲ್ದಲೆ ನಾಳೆ ನಾಡಿದ್ದು 3 ದಿನ ಚಂಡಮಾರುತ ಕೂಡ ಇರೋದ್ರಿಂದ ಹೆಚ್ಚಿನ ಏನು ಆಗದೆ ಇರೋ ತರ ಮುಂಜಾಗ್ರತೆ ವಹಿಸಿ ನಾವು ಕ್ರಮ ವಹಿಸ್ತಾ ಇದ್ದೀವಿ. ಸಮುದ್ರ ಕೊರತೆಯಿಂದಾಗಿ ತಾಲೂಕು ನಾಡದೋಣಿ ಮೀನುಗಾರರ ಸಂಘದ ಅಧ್ಯಕ್ಷ ಆನಂದ್ ಖಾರ್ವಿ, ಸಮುದ್ರದಲ್ಲಿ ಅಬ್ಬರ ಹೆಚ್ಚಾಗಿ ಬೃಹತ್ ಅಲೆಗಳು ದಡವನ್ನು ದಾಟಿ ಹೊರಭಾಗಕ್ಕೆ ಬರುತ್ತಿರುವುದೇ ಈ ಕಡಲ ಕೊರೆತ ಉಂಟಾಗಲು ಕಾರಣವಾಗಿದೆ. 600 ಮೀಟರ್ ಉದ್ದದ ಸಮುದ್ರ ದಡ ಕೊರೆತಕ್ಕೆ ಒಳಗಾಗಿದ್ದು ಜಿಲ್ಲಾಡಳಿತ ಹಾಗೂ ಜನಪ್ರತಿನಿಧಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು. ಬಹಳಷ್ಟು ತೊಂದರೆ ಆಗ್ತಿರುವಂತಹ ಈ ಪ್ರದೇಶದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ತಕ್ಷಣ ಈ ಸ್ಥಳವನ್ನು ಪರಿಶೀಲನೆ ಮಾಡಿ ಕೂಡಲೇ ತಾತ್ಕಾಲಿಕವಾಗಿ ತಡೆಗೋಡೆಗೆ ಕ್ರಮ ಕೈಗೊಳ್ಳಬೇಕಂತ ಮೀನುಗಾರರ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ಕೊರೋನಾ ರೋಗಿಗಳ ಚಿಕಿತ್ಸೆಗಾಗಿ ಮೊದಲ ಹಂತದಲ್ಲಿ 2DG ಔಷಧವನ್ನು ಮುಂದಿನ ವಾರ ಬಿಡುಗಡೆ ಮಾಡುವುದಾಗಿ ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ತಿಳಿಸಿದೆ. ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವ 2D ಆಕ್ಸಿ ಡಿ ಗ್ಲೂಕೋಸ್ ಔಷಧದ ತುರ್ತು ಬಳಕೆಗೆ ಭಾರತೀಯ ಔಷಧ ನಿಯಂತ್ರಣಾಲಯ ಇತ್ತೀಚೆಗೆ ಅನುಮೋದನೆ ನೀಡಿತು. ಡಾ ರೆಡ್ಡೀಸ್ ಲ್ಯಾಬ್ನಲ್ಲಿ ಮುಂದಿನ ತಿಂಗಳ ಆರಂಭದಿಂದ 2DG ಔಷಧ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆಯಾಗಲಿದೆ. ತುರ್ತು ಬಳಕೆಗೆ ಮಾತ್ರ ಅನುಮೋದನೆ ದೊರೆತಿರುವುದರಿಂದ ಆಸ್ಪತ್ರೆಗಳಲ್ಲಿ ಮಾತ್ರ ರೋಗಿಗಳಿಗೆ ಔಷಧವನ್ನು ನೀಡಬಹುದಾಗಿದೆ ಎಂದು ಡಿಆರ್ಡಿಒ ಮೂಲಗಳು ತಿಳಿಸಿವೆ. ಪುಡಿ ರೂಪದಲ್ಲಿರುವ 2DG ಔಷಧವನ್ನು ನೀರಿನಲ್ಲಿ ಕರಗಿಸಿ ಸೇವಿಸಬಹುದಾಗಿದೆ. ದೇಹದಲ್ಲಿ ವೈರಸ್ ಬೆಳವಣಿಗೆಯನ್ನು ತಡೆಯುವಲ್ಲಿ ಈ ಔಷಧ ಸಹಕಾರಿಯಾಗಲಿದೆ. ಕೋವಿಡ್ ಸೋಂಕಿತರ ಚಿಕಿತ್ಸೆಗಾಗಿ ಅಗತ್ಯವಿರುವ ಆಮ್ಲಜನಕ ಪೂರೈಕೆ ಮುಂದುವರೆದಿದ್ದು 120 ಮೆಟ್ರಿಕ್ ಟನ್ ವೈದ್ಯಕೀಯ ದ್ರವ ಆಮ್ಲಜನಕ ಬೆಂಗಳೂರಿಗೆ ತಲುಪಿದೆ. ಕಳಿಂಗ ನಗರದಿಂದ 6 ಆಮ್ಲಜನಕ ಕಂಟೈನರ್ಗಳನ್ನು ಹೊತ್ತ ರೈಲು 23 ಗಂಟೆಗಳಿಗೂ ಹೆಚ್ಚು ಕಾಲ 1612 ಕಿಲೋಮೀಟರ್ ದೂರ ಕ್ರಮಿಸಿ ಇಂದು ಬೆಳಗ್ಗೆ ಬೆಂಗಳೂರು ತಲುಪಿದೆ. 3 ದಿನಗಳ ಹಿಂದೆ ವಿಶೇಷ ರೈಲು ಜಮ್ಶೆಡ್ಪುರದಿಂದ 120 ಮೆಟ್ರಿಕ್ ಟನ್ ಆಮ್ಲಜನಕ ಹೊತ್ತು ತಂದಿತ್ತು. ಇದೀಗ ಜಾರ್ಖಂಡ್ನ ಟಾಟಾನಗರದಿಂದ ಇಂದು ಸಂಜೆ ಮತ್ತೊಂದು ರೈಲು 120 ಮೆಟ್ರಿಕ್ ಟನ್ ಆಮ್ಲಜನಕ ತುಂಬಿದ ಟ್ಯಾಂಕರ್ಗಳನ್ನು ಹೊತ್ತು ಪ್ರಯಾಣ ಆರಂಭಿಸಲಿದೆ. ಈ ಕುರಿತು ಟ್ವೀಟ್ ಮಾಡಿರುವ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಕೋವಿಡ್ ಸೋಂಕಿನ 2ನೇ ಅಲೆ ನಿಯಂತ್ರಣಕ್ಕೆ ಆಮ್ಲಜನಕ ಅತ್ಯಂತ ಅಗತ್ಯವಾಗಿದ್ದು 3ನೇ ಆಕ್ಸಿಜನ್ ಎಕ್ಸ್‌ಪ್ರೆಸ್ ಮೂಲಕ ಮತ್ತೆ 120 ಟನ್ ಮೆಟ್ರಿಕ್ ಟನ್ ಆಮ್ಲಜನಕ ರಾಜ್ಯಕ್ಕೆ ಬರಲಿದೆ ಎಂದು ತಿಳಿಸಿದ್ದಾರೆ. ದೇಶದಲ್ಲಿ ಕೊರೋನಾ ಸೋಂಕಿತರ ಚೇತರಿಕೆ ಪ್ರಮಾಣದಲ್ಲಿ ಸುಧಾರಣೆಗೊಂಡಿದೆ. ಕಳೆದ 24 ಗಂಟೆಗಳಲ್ಲಿ 3,53,299 ಮಂದಿ ಚೇತರಿಸಿಕೊಂಡಿದ್ದಾರೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ.
ಪ್ರಸ್ತುತ ದೇಶದಲ್ಲಿ ಸೋಂಕಿನಿಂದ ಚೇತರಿಸಿಕೊಳ್ಳುತ್ತಿರುವವರ ಸಂಖ್ಯೆ 83.83% ಹೆಚ್ಚಳವಾಗಿದೆ. ಇದುವರೆಗೆ 2,04,32,898 ಮಂದಿ ಗುಣಮುಖರಾಗಿದ್ದಾರೆ ಎಂದು ಸಚಿವಾಲಯ ಹೇಳಿದೆ. ಕಳೆದ 24 ಗಂಟೆಗಳಲ್ಲಿ 3,26,098 ಹೊಸ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಇದರೊಂದಿಗೆ ದೇಶದಲ್ಲಿ ಒಟ್ಟಾರೆ ಕೋವಿಡ್ ಸೋಂಕಿತರ ಸಂಖ್ಯೆ 2,43,72,907ಕ್ಕೆ ಏರಿಕೆಯಾಗಿದೆ. ಇದುವರೆಗೆ ಒಟ್ಟು ಮೃತಪಟ್ಟವರ ಸಂಖ್ಯೆ 2,66,207ಕ್ಕೆ ಏರಿಕೆಯಾಗಿದೆ. ಈ ಪ್ರಮಾಣ 1.09%ರಷ್ಟಿದೆ. 36,73,802 ಸಕ್ರಿಯ ಪ್ರಕರಣಗಳಿವೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಕೋವಿಡ್-19 ಲಸಿಕೆ ನೀಡಿಕೆ ಅಭಿಯಾನದಲ್ಲಿ ಭಾರತ ಹೊಸ ಮೈಲಿಗಲ್ಲು ಸ್ಥಾಪಿಸಿದ್ದು, ದೇಶಾದ್ಯಂತ ಇದುವರೆಗೆ 18 ಕೋಟಿಗೂ ಅಧಿಕ ಮಂದಿಗೆ ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ನಿನ್ನೆ ಒಂದೇ ದಿನ 11,03,625 ಮಂದಿಗೆ ಲಸಿಕೆ ನೀಡಲಾಗಿದೆ. ಗ್ರಾಮೀಣ ಭಾಗದಲ್ಲಿ ಕೋವಿಡ್ ಸೋಂಕು ನಿಯಂತ್ರಣ ಕ್ರಮಗಳ ಅನ್ವಯ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅನುಷ್ಠಾನ ಸಂಬಂಧ ಅಧಿಕಾರಿಗಳಿಗೆ ರಾಜ್ಯ ಸರ್ಕಾರ ತರಬೇತಿ ನೀಡಲು ತೀರ್ಮಾನಿಸಿದೆ. ಸರ್ಕಾರ ಹೊರಡಿಸಿರುವ ತಿದ್ದುಪಡಿ ಆದೇಶದಲ್ಲಿ ಪ್ರತಿ ಕಾಮಗಾರಿ ಸ್ಥಳದಲ್ಲಿ 40ಕ್ಕಿಂತ ಕಡಿಮೆ ಕೂಲಿಕಾರರನ್ನು ಸೂಕ್ತ ಮಾರ್ಗಸೂಚಿ ಪಾಲನೆಯೊಂದಿಗೆ ಕಾಮಗಾರಿ ಅನುಷ್ಠಾನಗೊಳಿಸಲು ಅನುಮತಿ ನೀಡಲಾಗಿದೆ. ಕಾಮಗಾರಿಗಳನ್ನು ಸುರಕ್ಷಿತವಾಗಿ ಕೈಗೊಳ್ಳುವ ಕುರಿತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಆನ್ಲೈನ್ ಮೂಲಕ ತರಬೇತಿ ಆಯೋಜಿಸುವುದರೊಂದಿಗೆ ಕಾಮಗಾರಿ ಸ್ಥಳದಲ್ಲಿ ಸೋಂಕು ನಿಯಂತ್ರಣ ಕ್ರಮಗಳ ಪಾಲನೆ, ಕೈ ತೊಳೆಯಲು ಸಾಬೂನು ಮತ್ತಿತರ ಸೌಲಭ್ಯ ಒದಗಿಸುವ ಕುರಿತು ಸೂಕ್ತ ನಿರ್ದೇಶನ ನೀಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಥಂಡಗುಂಡಿಯ ದತ್ತಾತ್ರೇಯ ಬೀರ ಎಂಬ ಒಂದೇ ಕುಟುಂಬದ 13 ಸದಸ್ಯರಿಗೆ ಕೊರೋನಾ ಸೋಂಕು ದೃಢಪಟ್ಟಿತು. ತಕ್ಷಣ ಎಚ್ಚೆತ್ತ ಕುಟುಂಬದ ಸದಸ್ಯರು ಇತರೆ ಸದಸ್ಯರಿಗೆ ಸೋಂಕು ಹರಡದಂತೆ ನಿಗಾ ವಹಿಸಿದ್ದಾರೆ. ನಂತರ ಸ್ಥಳೀಯ ಆರೋಗ್ಯಾಧಿಕಾರಿಗಳ ಮಾರ್ಗದರ್ಶನ ಪಡೆದು ಅಗತ್ಯ ಚಿಕಿತ್ಸೆ ಪಡೆಯುವ ಮೂಲಕ ಪ್ರತ್ಯೇಕ ಕೋಣೆಯಲ್ಲಿ ಹೋಮ್ ಐಸೋಲೇಷನ್ಗೆ ಒಳಗಾಗಿದ್ದರು. ಸೋಂಕಿಗೆ ಒಳಗಾದವರಲ್ಲಿ 7 ವರ್ಷದ ಬಾಲಕಿ ಸೇರಿದ್ದು ಇದೀಗ ಎಲ್ಲ ಸೋಂಕಿತರು ಸಂಪೂರ್ಣ ಗುಣಮುಖರಾಗಿದ್ದಾರೆ. ನಾನು ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ಮಾಡ್ತಿದ್ದೀನಿ. ಸೋಂಕಿನಿಂದ ಗುಣಮುಖರಾದ ರವೀಶ್ ಗೌಡ ಸೋಂಕು ದೃಢವಾದಾಗ ಆರೋಗ್ಯ ಇಲಾಖೆಯ ಸಲಹೆಯಂತೆ ಚಿಕಿತ್ಸೆ ಪಡೆದಿದ್ದೇವೆ ಎಂದರು. ಮಾಡಿಸಿ ಕೋವಿಡ್ ಪಾಸಿಟಿವ್ ಬಂತು ಅಂತ ನೀವು ಹೆದರೋ ಕೆಲಸ ಇಲ್ಲ. ಧೈರ್ಯ ಒಂದಿದ್ರೆ ನಾವು ಏನು ಬೇಕಾದರೂ ಮಾಡ್ಬೋದು. ಜನರು ಹೇಳ್ತಾರೆ ಈ ಕೋವಿಡ್ ಪಾಸಿಟಿವ್ ಬಂದ್ರೆ ಸತ್ತು ಹೋಗ್ತಾರೆ ಹಾಗೆ ಹೀಗೆ ಎಲ್ಲ ಹೇಳ್ತಾರೆ. ಅದಕ್ಕೆ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ನನಗಾಗಿರೋ ಅನುಭವನ ನಾನು ನಿಮ್ಮ ಹತ್ರ ಹೇಳ್ತಾ ಇರೋದು. ನಾನು ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ಮಾಡ್ತಿರೋಕ್ಕಾಗಿ ನಿಮ್ಮ ಹತ್ರ ನಾನು ಹೇಳ್ತಿರೋದಿಷ್ಟೇ. ಪಾಸಿಟಿವ್ ಅಂತ ಬಂದ ತಕ್ಷಣ ನೀವೇನು ಹೆದರೋ ಕೆಲಸ ಇಲ್ಲ. ಅವರು ಆರೋಗ್ಯ ಇಲಾಖೆಯವರು ನಿಮಗೆ ಬೇಕಾದ ನಮಗೆ ಒಂದು ಚಿಕಿತ್ಸೆಯನ್ನು ನೀಡ್ತಾರೆ. ಅದು ತಗೊಂಡು ನೀವು ಮನೆಯಲ್ಲೇ ಏನೇನೋ ಔಷಧಿ ಮಾಡಿ ತಗೊಳಕ್ಕಾಗತ್ತೆ ಅಂತೇಳಿ ಅದನ್ನು ತಗೊಂಡು ಆರಾಮಾಗಿ ಇರಿ ಅಂತ ಹೇಳ್ತಾ ನನ್ನ ಕುಟುಂಬದ ಹಿರಿಯ ಸದಸ್ಯೆ ಈರಮ್ಮ ಕೋವಿಡ್ ಲಸಿಕೆ ಪಡೆದ ತಮಗೆ ಸೋಂಕು ದೃಢವಾಗಿಲ್ಲ. ಮನೆಯ 9 ಮಂದಿಗೆ ಯಾವುದೇ ರೋಗ ಲಕ್ಷಣವೇ ಕಾಣಿಸಿಕೊಳ್ಳದೆ ಸೋಂಕು ದೃಢವಾಗಿತ್ತು. ಇದೀಗ ಎಲ್ಲ ಸದಸ್ಯರು ಗುಣಮುಖರಾಗಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ಕೊರೋನಾನೋ ಜ್ವರನೋ ಹೊಡೆದೊಂದು ನನಗೆ ಅನುಭವ ಯಾವುದೂ ಇಲ್ಲ. ಅವರಿಗೆಲ್ಲ ಗುಣಮುಖ ಆಗಿದೆ. ಬಿಟ್ರೆ 10 ಜನ ಪಾಸಿಟಿವ್ ಇನ್ನೋರ್ವ ಸದಸ್ಯ ನಾಗಪತಿ ಗೌಡ ಭಯಪಡದೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ವೈದ್ಯರ ಸಲಹೆಯಂತೆ ಚಿಕಿತ್ಸೆ ಪಡೆದಿದ್ದು ಗುಣಮುಖರಾಗಲು ಕಾರಣವಾಗಿದೆ ಎಂದರು. ಮನೆಯಲ್ಲೇ ಇದ್ದೀವಿ, ಚೆನ್ನಾಗಿದ್ದೀವಿ, ಯಾವುದೇ ಪ್ರಾಬ್ಲಮ್ ಆಗಿಲ್ಲ. ಮತ್ತೆ ಈ ಕೊರೋನಾಕ್ಕೆ ಭಯ ಪಡೋ ಅಗತ್ಯ ಇಲ್ಲ. ಮತ್ತೆ ಜನ ಏನು ಮಾಡ್ತಾ ಇದ್ದಾರೆ ಕೇಳಿರಿ, ಭಯ ಪಡೋ ಅಗತ್ಯನೂ ಇಲ್ಲ. ಅವ್ರಿಗೇನು ಒಂದು ಸಣ್ಣ ಪ್ರಾಥಮಿಕ ಹಂತದಲ್ಲಿ ಒಂದು ಚಿಕಿತ್ಸೆ ಮಾಡಿ ಮೆಡಿಸಿನ್ ಮಾಡಿದರೆ ಖಂಡಿತವಾಗ್ಲೂ ಇದು ವಾಸಿಯಾಗತ್ತೆ, ಯಾವುದೇ ಪ್ರಾಬ್ಲಮ್ ಇಲ್ಲ. ಬಳ್ಳಾರಿಯ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದ ಅತಿಥಿ ಗೃಹವನ್ನು ಕೋವಿಡ್ ಆರೈಕೆ ಕೇಂದ್ರವನ್ನಾಗಿ ಪರಿವರ್ತಿಸಿ ಸೋಂಕಿತರಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಇಲ್ಲಿನ ಸೇವಾ ಭಾರತಿ ಹಾಗೂ ಜೈನ್ ಅಂತಾರಾಷ್ಟ್ರೀಯ ವ್ಯಾಪಾರ ಸಂಸ್ಥೆ ಈ ಕಾರ್ಯಕ್ಕೆ ಕೈಜೋಡಿಸಿವೆ. ಅತಿಥಿ ಗೃಹದ 30 ಕೋಣೆಗಳನ್ನು ಕೇರ್ ಸೆಂಟರ್ ಆಗಿ ಪರಿವರ್ತಿಸಲಾಗಿದ್ದು 30ಕ್ಕೂ ಹೆಚ್ಚು ಕೋವಿಡ್ ಸೋಂಕಿತರು ಚಿಕಿತ್ಸೆ ಪಡೆಯುತ್ತಿದ್ದಾರೆ.
ಸೋಂಕಿತರಿಗೆ ಯೋಗ ಮನರಂಜನಾ ಕಾರ್ಯಕ್ರಮಗಳ ಆಯೋಜನೆಗೆ ಜೊತೆಗೆ ಅಗತ್ಯ ಮೂಲಸೌಕರ್ಯಗಳನ್ನು ಕಲ್ಪಿಸಲಾಗಿದೆ. ತುರ್ತು ಚಿಕಿತ್ಸೆ ಅಗತ್ಯವಿದ್ದಲ್ಲಿ ಆಂಬ್ಯುಲೆನ್ಸ್ ಮೂಲಕ ಬೇರೆ ಆಸ್ಪತ್ರೆಗೆ ಕಳುಹಿಸಿಕೊಡಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಸೇವಾ ಭಾರತಿ ಸಂಸ್ಥೆಯ ಗೋಪಿ ಮೊದಲ ಬಾರಿಗೆ ವಿಶ್ವವಿದ್ಯಾಲಯದಲ್ಲಿ ಕೋವಿಡ್ ಕೇರ್ ಸೆಂಟರ್ ಆರಂಭಿಸಿದ್ದು ಇನ್ನೂ ಕೆಲವು ಜಿಲ್ಲೆಗಳಲ್ಲಿ ಇಂತಹ ಕೇಂದ್ರಗಳನ್ನು ತೆರೆಯುವುದಾಗಿ ತಿಳಿಸಿದರು. ಮತ್ತು ಮಾನಸಿಕ ಸ್ಥೈರ್ಯ ಹೆಚ್ಚು ಮಾಡೋ ದೃಷ್ಟಿಯಿಂದ ಕೆಲವು ದೃಶ್ಯಗಳನ್ನು ತೋರಿಸ್ತಕ್ಕಂಥದ್ದು ವಿಡಿಯೋ ಈ ಥರದ್ದೆಲ್ಲ ವ್ಯವಸ್ಥೆಯನ್ನು ನಾವು ಇಲ್ಲಿ ಮಾಡಿದ್ದೀವಿ. ಇದೇ ನಮ್ಮ ಕರ್ನಾಟಕದ ಉತ್ತರ ಭಾಗದಲ್ಲಿ ಈಗ 9 ಕಡೆಗೆ ಪ್ರಾರಂಭ ಆಗಿದೆ. ಇನ್ನೊಂದು ವಿಶೇಷ ಈ ಕೇಂದ್ರದೊಂದೇ ಬಹುಶಃ ನಮ್ಮ ಕರ್ನಾಟಕದಲ್ಲಿ ಒಂದು ವಿಶ್ವವಿದ್ಯಾಲಯ ಈ ಥರದೊಂದು ಸೇವಾ ಕಾರ್ಯಕ್ಕೆ, ಅದರಲ್ಲೂ ಕೋವಿಡ್ ಕೇರ್ ಸೆಂಟರ್ನಂತಹ ಸೇವಾ ಕಾರ್ಯಕ್ಕೆ ಬಂದಿದ್ದು ವಿಜಯನಗರ ಶ್ರೀಕೃಷ್ಣದೇವರಾಯ ಯೂನಿವರ್ಸಿಟಿ ಮೊದಲನೇದು. ಯೋಗ ಶಿಕ್ಷಕ ರಮೇಶ್ ಕೋವಿಡ್ ಸೋಂಕಿತರು ಬೇಗ ಗುಣಮುಖರಾಗಬೇಕು, ರೋಗ ಹರಡಬಾರದೆಂಬ ಉದ್ದೇಶದಿಂದ ಅವರನ್ನು ಅತಿಥಿಗಳಂತೆ ಆರೈಕೆ ಮಾಡಲಾಗುತ್ತದೆ ಎಂದು ಹೇಳಿದರು. ಮನಸ್ಸಿನಲ್ಲಿ ಗಟ್ಟಿಯಾದರೂ ಮಾನಸಿಕವಾಗಿ ಗಟ್ಟಿಯಾದಂದರೆ ಆ ಔಷಧವು ಕೂಡ ಇಲ್ಲಿ ಕೊಡ್ತಾ ಇರುವಂಥ ಔಷಧ ಅದು ಬೇಗ ಫಲಕಾರಿಯಾಗುತ್ತೆ. ಜೊತೆಗೆ ಉಸಿರಾಟಕ್ಕೆ ಸಂಬಂಧಪಟ್ಟಂಗೆ ಪ್ರಾಣಾಯಾಮ ಇರ್ಬೋದು, ದೀರ್ಘ ಶ್ವಾಸ, ಕಪಾಲಭಾತಿ, ಆಕ್ಸಿಜನ್ ಪ್ರಮಾಣ ಶರೀರಕ್ಕೆ ಜಾಸ್ತಿ ಬೇಕಾಗತ್ತೆ ಈ ಸಂದರ್ಭದಲ್ಲಿ. ಹಾಗಾಗಿ ಅದಕ್ಕೆ ಬೇಕಾದಂಥ ಆಸನಗಳನ್ನು ಪ್ರಾಣಾಯಾಮಗಳನ್ನು ಮಾಡಿಸುವಂಥದ್ದು ಈ ಯೋಗ ಕೇಂದ್ರ ಈ ಕೇಂದ್ರದಲ್ಲಿ ನಡೀತಾ ಇದೆ ಯೋಗದ ಮೂಲಕ. ಸೋಂಕಿತ ಹರೀಶ್ ರೆಡ್ಡಿ, ನಾನು ಕಳೆದ ಕೆಲ ದಿನಗಳಿಂದ ಇಲ್ಲಿ ಚಿಕಿತ್ಸೆ ಪಡೆದು ಈಗ ಗುಣಮುಖನಾಗುತ್ತಿದ್ದೇನೆ. ಇಲ್ಲಿ ಉತ್ತಮ ಸೌಕರ್ಯವಿದೆ ಎಂದರು. ಎಲ್ಲ ಫೆಸಿಲಿಟೀಸ್ ಇದೆ, ಇನ್ಫ್ರಾಸ್ಟ್ರಕ್ಚರ್ ಏನೇನು ಬೇಕಾಗುತ್ತೋ, ಮನುಷ್ಯ ಮನೆಯಲ್ಲಿ ಇರಬೇಕಾದ್ರೆ ಎಂಥ ವಸ್ತುಗಳು ಬೇಕು ಎಲ್ಲ ಇದೆ. ಇಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಮತ್ತೊಬ್ಬ ಸೋಂಕಿತ ಕೆ ರಾಮಚಂದ್ರ ರಾವ್, ಸೋಂಕಿತರಿಗೆ ಇಲ್ಲಿ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಹೇಳಿದರು. 7 ದಿವಸ ಆಯಿತು, ಆರಾಮನಾಗಿದ್ದೀವಿ. ನಮಗೆ ಮನಸ್ಸಿಗೆ ತೃಪ್ತಿಯಾಗಿದೆ. ಆಮೇಲೆ ನನಗೆ ಎಲ್ಲ ಊಟ ಸೌಕರ್ಯ ಎಲ್ಲ ಚೆನ್ನಾಗಿ ನೋಡ್ತಾರೆ ಇಲ್ಲಿ. ಆಮೇಲೆ ನಾನು ಇಲ್ಲಿ ಆನಂದವಾಗಿದ್ದೀನಿ. ಆಮೇಲೆ ಸ್ಟಾಫ್ನ ಚೆನ್ನಾಗಿದ್ದಾರೆ ಇಲ್ಲಿ ನನಗೆ ನೋಡೋಕ್ಕೆ. ಡಾಕ್ಟರ್ಸ್ಗಳು ನನಗೆ ದೇವರು ಗಾಡ್ ಗಿಫ್ಟ್ ಇದ್ದಂಗೆ ಇದ್ದಾರೆ ಅವರು. ಆಮೇಲೆ ನಾನು ಒಳ್ಳೆತನ ಇದ್ದೀನಿ ಇಲ್ಲಿ. ದೇವ್ರ ದಯದಿಂದ ನಮಗೆ ಅವರಿಂದ ನನಗೆ ಶ್ರೀಮಂತ ರಾಷ್ಟ್ರಗಳು ಸದ್ಯದ ಪರಿಸ್ಥಿತಿಯಲ್ಲಿ ಮಕ್ಕಳಿಗೆ ಲಸಿಕೆ ನೀಡಿಕೆಯನ್ನು ಮುಂದೂಡಿ ಬಡ ರಾಷ್ಟ್ರಗಳಿಗೆ ಲಸಿಕೆ ಪೂರೈಕೆಗೆ ಮುಂದಾಗಬೇಕು ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಕರೆ ನೀಡಿದೆ. ಜಿನಿವಾದಲ್ಲಿ ಮಾತನಾಡಿದ ಸಂಸ್ಥೆಯ ಮುಖ್ಯಸ್ಥ ಟೆಡ್ರೋಸ್ ಅಧನೋಮ್ ಗೆಬ್ರಿಯೇಸಸ್, ವ್ಯಾಕ್ಸ್ ಯೋಜನೆಯಡಿ ಶ್ರೀಮಂತ ರಾಷ್ಟ್ರಗಳು ವಿಶ್ವಕ್ಕೆ ಹೆಚ್ಚಿನ ಪ್ರಮಾಣದ ಲಸಿಕೆಗಳನ್ನು ಪೂರೈಸಬೇಕು. ಜಾಗತಿಕವಾಗಿ ಕೋವಿಡ್ ಲಸಿಕೆ ವಿತರಣೆಯಲ್ಲಿ ಅಸಮಾನತೆ ಇದ್ದು, ಕಳೆದ ಡಿಸೆಂಬರ್ನಲ್ಲಿ ಲಸಿಕೆಗೆ ಅನುಮೋದನೆ ದೊರೆತ ನಂತರ ಶ್ರೀಮಂತ ರಾಷ್ಟ್ರಗಳು ಲಸಿಕೆಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹಿಸಿವೆ. ಕಡಿಮೆ ಮತ್ತು ಮಧ್ಯಮ ಆದಾಯದ ರಾಷ್ಟ್ರಗಳಲ್ಲಿ ಆರೋಗ್ಯ ಕಾರ್ಯಕರ್ತರಿಗೂ ಲಸಿಕೆ ಅಗತ್ಯ ಪ್ರಮಾಣದಲ್ಲಿ ದೊರೆಯುತ್ತಿಲ್ಲ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಅಮೆರಿಕದಲ್ಲಿ 12 ರಿಂದ 15 ವರ್ಷದ ಮಕ್ಕಳಿಗೆ ಲಸಿಕೆ ನೀಡುವ ಉದ್ದೇಶವನ್ನು ಅಧ್ಯಕ್ಷ ಜೋ ಬೈಡನ್ ಕಳೆದ ವಾರ ಪ್ರಕಟಿಸಿದ್ದರು. and territories since the first cases were identified in China in December 2019. ಕೋವಿಡ್-19 ಎರಡನೇ ಅಲೆ ಜನಸಾಮಾನ್ಯರಲ್ಲಿ ಭೀತಿ ಗೊಂದಲಗಳನ್ನು ಸೃಷ್ಟಿಸಿದ್ದು, ಆರೋಗ್ಯ ಸಮಸ್ಯೆ ಕುರಿತು ಧಾರವಾಡ ಜಿಲ್ಲೆಯ ತಜ್ಞ ವೈದ್ಯರು ಹಲವು ರೀತಿಯ ಸಲಹೆಗಳನ್ನು ನೀಡಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಮನಃಶಾಸ್ತ್ರ ತಜ್ಞ ಡಾ ಆನಂದ್ ಪಾಂಡುರಂಗಿ, ಕೋವಿಡ್ ಸೋಂಕು ಜೀವಕ್ಕೆ ಹಾನಿಕಾರವಲ್ಲ, ಆದರೆ ಸೋಂಕಿನ ಸರಪಳಿಯನ್ನು ತಡೆಯಲು ಜನರ ಸಹಕಾರ ಮುಖ್ಯವಾಗಿದೆ. ಮದುವೆ, ಉತ್ಸವ ಇತ್ಯಾದಿಗಳಲ್ಲಿ ಪಾಲ್ಗೊಳ್ಳುವಿಕೆಯನ್ನು ಕಡ್ಡಾಯವಾಗಿ ಮುಂದೂಡಬೇಕು. ಸೋಂಕಿತರು ಸೂಕ್ತ ಔಷಧಗಳನ್ನು ಸೇವಿಸುವ ಜೊತೆಗೆ ಸಂಗೀತ, ಓದು, ಬರಹ, ವ್ಯಾಯಾಮ ಇತ್ಯಾದಿ ರಚನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಅಂದಾಗ ಮಾತ್ರ ನನಗನ್ನಿಸ್ತದೆ ಜನರ ಸಹಕಾರ ಇಲ್ಲ ಅಂದರೆ ಇದನ್ನು ಹೋಗಲಾಡಿಸ್ಲಿಕ್ಕೆ ಆಗೋದಿಲ್ಲ. ಆ ದಿಶೆಯಲ್ಲಿ ನನ್ನ ಮನವಿ ಅಂದರೆ ನಾವೆಲ್ಲರೂ ಸರ್ಕಾರದ ಗೈಡ್ಲೈನ್ಸ್ ಫಾಲೋ ಮಾಡಬೇಕು, ಎಲ್ಲರೂ ಮಾಸ್ಕ್ ಹಾಕ್ಕೋಬೇಕು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಸ್ಯಾನಿಟೈಸರ್ ಯೂಸ್ ಮಾಡಬೇಕು. ಅದರ ಜೊತೆಗೆ ಸಭೆ ಸಮಾರಂಭಗಳನ್ನು ಮಾಡಕೂಡದು.
ಸರ್ಕಾರ ಹೇಳುವಂಥ ನಿಯಮಗಳನ್ನು ಪಾಲಿಸಿ. ಮತ್ತೋರ್ವ ವೈದ್ಯ ಡಾಕ್ಟರ್ ಸುಧೀರ್ ಜಂಬಗಿ ವ್ಯಕ್ತಿಗತ ಅಂತರ, ಸರಿಯಾದ ರೀತಿಯಲ್ಲಿ ಮಾಸ್ಕ್ ಧರಿಸುವಿಕೆ, ದೈಹಿಕ ಮತ್ತು ಮಾನಸಿಕ ಶಕ್ತಿ ವೃದ್ಧಿಪಡಿಸಿಕೊಳ್ಳುವ ಮೂಲಕ ಸೋಂಕನ್ನು ಸುಲಭವಾಗಿ ತೊಡೆದು ಹಾಕಬಹುದಾಗಿದೆ. ಕೊರೋನಾ ಜೀವಹಾನಿಕಾರಕವಲ್ಲ, ಆದರೆ ಎಚ್ಚರ ಅತ್ಯಗತ್ಯ ಎಂದಿದ್ದಾರೆ. ಒಳ್ಳೆಯದಾಗೇ ಆಗುತ್ತದೆ. ಕತ್ತಲಾದ ಮೇಲೆ ಬೆಳಕಾಗಲೇಬೇಕು. ನಾವೆಲ್ಲರೂ ಸ್ವಲ್ಪ ಸಮಾಧಾನದಿಂದ ಸಂಯಮದಿಂದ ವರ್ತಿಸಿದರೆ ಈ ರೋಗವನ್ನು ಗೆಲ್ಲಲಿಕ್ಕೆ ಸಾಧ್ಯತೆ. ಜೈ ಹಿಂದ್, ಜೈ ಕರ್ನಾಟಕ. ವೈದ್ಯ ಡಾಕ್ಟರ್ ಆದಿತ್ಯ, ಕೊರೋನಾ ಸೋಂಕಿನಿಂದಾಗಿ ಜಗತ್ತಿನಾದ್ಯಂತ ಜನರ ಜೀವನ ಕ್ರಮದಲ್ಲಿ ದೊಡ್ಡ ಬದಲಾವಣೆಗಳಾಗಿವೆ. ಸೋಂಕಿತರು ಜೀವನವೇ ಮುಗಿದು ಹೋಯಿತು ಎಂದು ಉತ್ಸಾಹ ಕಳೆದುಕೊಳ್ಳುವ ಅಗತ್ಯವಿಲ್ಲ. ಸಮಾಜ ನಂಬಿಕೆ, ಪ್ರೀತಿ, ವಿಶ್ವಾಸದ ಮೂಲಕ ಸೋಂಕಿತರಲ್ಲಿ ಜೀವನೋತ್ಸಾಹ ತುಂಬಬೇಕಿದೆ ಎಂದು ಕಿವಿಮಾತು ಹೇಳಿದರು. ಈ ರೋಗದಿಂದ ಎಷ್ಟು ಸಮಸ್ಯೆಗಳಾಗ್ತವೆ, ಈ ರೋಗದಿಂದ ಆಗುವ ಆತಂಕಗಳಿಂದ ಕೂಡ ಅಷ್ಟು ಸಮಸ್ಯೆಗಳಾಗ್ತವೆ. ಸೊ ಹಾಗಾಗಿ ನಾವು ಒಂದು ಒಳ್ಳೆ ಆರೋಗ್ಯವಂತ ಮತ್ತು ಬಲಿಷ್ಠ ಸಮಾಜವನ್ನು ಕಟ್ಟಬೇಕಾದ್ರೆ ಶಾರೀರಿಕ ಅನಾರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯದ ಕಡೆಗೆ ಕೂಡ ನಾವು ಗಮನವನ್ನು ಕೊಡಬೇಕು. ಎಲ್ಲ ಕೋವಿಡ್ ಲಕ್ಷಣ. ಆಯುರ್ವೇದ ವೈದ್ಯೆ ಡಾಕ್ಟರ್ ರೀನಾ ಕುಲಕರ್ಣಿ ಭಾರತೀಯ ಪ್ರಾಚೀನ ವೈದ್ಯ ಪದ್ಧತಿಯಾದ ಆಯುರ್ವೇದ ಚಿಕಿತ್ಸಾ ಪದ್ಧತಿಯ ಮೂಲಕ ಸೋಂಕು ತಗುಲದಂತೆ ಎಚ್ಚರ ವಹಿಸಬಹುದಾಗಿದೆ ಎಂದು ತಿಳಿಸಿದರು. ಮಾತ್ರ ನಮಗೆ ಆಸ್ಪತ್ರೆ ವ್ಯವಸ್ಥೆ ಅಥವಾ ಆಕ್ಸಿಜನ್ ವ್ಯವಸ್ಥೆ, ಅದು ಇನ್ನು ಕೆಲವು 10% ವ್ಯಕ್ತಿಗಳಲ್ಲಿ ಮಾತ್ರ ವೆಂಟಿಲೇಟರ್ ವ್ಯವಸ್ಥೆ ಅಗತ್ಯವಾಗಿ ಬೇಕಾಗ್ತದೆ. ಅದರಿಂದ ದಯವಿಟ್ಟು ಯಾರು ಆತಂಕಗೊಳ್ಬೇಡಿ. ನಮ್ಮ ಹ್ಯಾಂಡ್ ಸ್ಯಾನಿಟೈಸೇಷನ್. ಇನ್ನೋರ್ವ ವೈದ್ಯ ಡಾಕ್ಟರ್ ಅರುಣ್, ಮೊದಲ ಕೊರೋನಾ ಅಲೆಗಳನ್ನು ನಿರ್ಲಕ್ಷಿಸಿದ್ದರಿಂದ ಸೋಂಕು ವ್ಯಾಪಕವಾಗಿ ಹರಡಲು ಕಾರಣವಾಯಿತು. ಸರ್ಕಾರ ಸೂಚಿಸುವ ಮಾರ್ಗದರ್ಶಿ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸುವ ಮೂಲಕ ಮುಂದೆ ಬರಲಿರುವ 3ನೇ ಅಲೆಯನ್ನು ಸಮರ್ಥವಾಗಿ ಎದುರಿಸಲು ಸಿದ್ಧರಾಗೋಣ ಎಂದು ಕರೆ ನೀಡಿದರು. ಸ್ವಲ್ಪ ಟಿಪ್ಸ್ ಅನ್ನು ಉಪಯೋಗ ಮಾಡಿಕೊಂಡು ಹೆಚ್ಚು ಪ್ರಾಣಾಯಾಮ ಮಾಡೋಣ, ಅರಿಶಿಣವನ್ನು ಹೆಚ್ಚಿಗೆ ಯೂಸ್ ಮಾಡೋಣ, ಸ್ಟೀಮ್ ಇನ್ಹಲೇಷನ್ನ ಮಾಡೋಣ. ಆಮೇಲೆ ನಮ್ಮ ಆಹಾರ ಪದ್ಧತಿ ಒಳಗೆ ಫ್ರೂಟ್ಸ್, ವಿಟಮಿನ್ ಸಿ ಯುಕ್ತವಾದಂಥ ಆಹಾರ, ಪ್ರೋಟೀನ್ ರಿಚ್ ಫುಡ್ಸ್, ಆಮೇಲೆ ಚ್ಯವನಪ್ರಾಶ, ಇವನ್ನೆಲ್ಲ ಉಪಯೋಗ ಮಾಡೋದ್ರಿಂದ ನಮ್ಮ ಹೆಲ್ತನ್ನು ನಾವು ಕಾಪಾಡ್ಕೊಳ್ಬೋದು. ಇಂದು ಭಾರತೀಯ ಸೇನೆಯ ಪ್ರಪ್ರಥಮ ದಂಡನಾಯಕ, ಅಪ್ರತಿಮ ವೀರ ಸೇನಾನಿ ಫೀಲ್ಡ್ ಮಾರ್ಷಲ್ ಕೋದಂಡೇರ್ ಮಾದಪ್ಪ ಕಾರ್ಯಪ್ಪನವರ ಪುಣ್ಯತಿಥಿ. ದೇಶದ ಸೇನಾ ಸಾಮರ್ಥ್ಯವನ್ನು ಜಗತ್ತಿಗೆ ಪರಿಚಯಿಸಿದ, ಶಿಸ್ತು ಮತ್ತು ಪ್ರಾಮಾಣಿಕ ಆಡಳಿತಕ್ಕೆ ಹೆಸರಾಗಿದ್ದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಅವರು ಸ್ವಾತಂತ್ರ್ಯೋತ್ತರ ಭಾರತದ ಸೇನಾ ಆಡಳಿತದಲ್ಲಿ ಮಹತ್ವದ ಸಾಧನೆಗಳನ್ನು ದಾಖಲಿಸಿದ್ದಾರೆ. ಈ ಕುರಿತು ಟ್ವೀಟ್ ಮಾಡಿರುವ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಕೆಎಂ ಕಾರ್ಯಪ್ಪ ಅವರಿಗೆ ಗೌರವಪೂರ್ವಕ ನಮನಗಳು. ತಮ್ಮ ಶಿಸ್ತು ಆದರ್ಶಗಳಿಂದ ಖ್ಯಾತರಾಗಿದ್ದ ಕೊಡಗಿನ ವೀರಪುತ್ರ ಕಾರ್ಯಪ್ಪ ಅವರ ಜೀವನ, ದೇಶಭಕ್ತಿ ಮತ್ತು ದೇಶ ಸೇವೆ ಭಾರತೀಯರ ಪಾಲಿಗೆ ಸದಾ ಸ್ಫೂರ್ತಿಯ ಚಿಲುಮೆಯಾಗಿದೆ ಎಂದು ಹೇಳಿದ್ದಾರೆ. ಇಟಾಲಿಯನ್ ಓಪನ್ ಟೆನ್ನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ಸೆಮಿಫೈನಲ್ಸ್ನಲ್ಲಿ 9 ಬಾರಿ ಚಾಂಪಿಯನ್ ಆಗಿರುವ ಸ್ಪೇನ್ನ ರಫೆಲ್ ನಡಾಲ್ ಅಮೆರಿಕದ ರೈಲಿ ಒಪೆಲ್ಕಾ ವಿರುದ್ಧ ಇಂದು ಹೋರಾಟ ನಡೆಸಲಿದ್ದಾರೆ. 2ನೇ ಶ್ರೇಯಾಂಕಿತ ನಡಾಲ್ ಕ್ವಾರ್ಟರ್ ಫೈನಲ್ನಲ್ಲಿ ಜರ್ಮನಿಯ 6ನೇ ಶ್ರೇಯಾಂಕಿತ ಅಲೆಕ್ಸಾಂಡರ್ ಜ್ವರೆವ್ ವಿರುದ್ಧ 6-3, 6-4 ನೇರ ಸೆಟ್ಗಳಿಂದ ಗೆಲುವು ಸಾಧಿಸಿದರು. ರೋಮ್ನಲ್ಲಿ ಈ ವರ್ಷ ರಫೆಲ್ ನಡಾಲ್ 10ನೇ ಪ್ರಶಸ್ತಿ ಗೆಲ್ಲುವತ್ತ ಮುನ್ನಡೆದಿದ್ದು, ನೊವಾಕ್ ಜೊಕೋವಿಚ್ ಅವರ 36 ಎಟಿಪಿ ಮಾಸ್ಟರ್ಸ್ ಪ್ರಶಸ್ತಿಯ ಗುರಿ ತಲುಪಲು ಇನ್ನೂ 2 ಪ್ರಶಸ್ತಿಗಳನ್ನು ಗೆಲ್ಲಬೇಕಿದ್ದು, ಇಂದು ನಡೆಯಲಿರುವ ಪಂದ್ಯ ಅತ್ಯಂತ ಮಹತ್ವವೆನಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಕೋವಿಡ್ ಪರಿಸ್ಥಿತಿ ಪರಾಮರ್ಶೆ, ಸ್ಥಳೀಯ ಮಟ್ಟದಲ್ಲಿ ಕಂಟೈನ್ಮೆಂಟ್ ಕಾರ್ಯತಂತ್ರ ರೂಪಿಸಲು ಸೂಚನೆ. 843 ಕೋಟಿ ರೂಪಾಯಿ ವೆಚ್ಚದಲ್ಲಿ 2 ಕೋಟಿ ಕೋವಿಡ್ ಲಸಿಕೆ ಖರೀದಿ, ಆಮ್ಲಜನಕ ಬಳಕೆ ಉತ್ಪಾದನೆ ಕುರಿತು ಶೀಘ್ರ ಪ್ರತ್ಯೇಕ ನೀತಿ, ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ. ತೌಕ್ತೆ ಚಂಡಮಾರುತ, ಕರ್ನಾಟಕ ಸೇರಿ ಕರಾವಳಿ ರಾಜ್ಯಗಳಲ್ಲಿ ಭಾರೀ ಮಳೆ, ಪರಿಸ್ಥಿತಿ ನಿಭಾಯಿಸಲು ಎನ್ಡಿಆರ್ಎಫ್ ತಂಡಗಳ ನಿಯೋಜನೆ. ಹಾಗೂ ಕೊರೋನಾ ಸೋಂಕಿತರ ಚಿಕಿತ್ಸೆಗೆ 2DG ಔಷಧ ಮುಂದಿನ ವಾರ ಬಿಡುಗಡೆ, ಅಧಿಕ ಪ್ರಮಾಣದ ಉತ್ಪಾದನೆಗೆ ಸೂಕ್ತ ಕ್ರಮ, ಡಿಆರ್ಡಿಒ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ,
ನಾನು ಈಗ ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರ ಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೆ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಸಾರ್ವಜನಿಕರು ಕೋವಿಡ್-19 ಲಸಿಕೆ ಪಡೆಯುವುದು ಅಗತ್ಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ. ನಮಸ್ಕಾರ.